ಇದು ಮಲೆನಾಡಲ್ಲಿ ಬೆಳೀತಕ್ಕಂಥ ಬೆಳೆ ನಮ್ಮ ಬಯಲುಸೀಮೆಯಲ್ಲಿ ಬೆಳೆದು ತೋರ್ಸೋಣ ಅಂತೇಳಿ ಪ್ರಯತ್ನ ಮಾಡಿ ಇದನ್ನ ಹಾಕಿದ್ದೇವೆ. ಅಡಿಕೆ ಜೊತೆಗೆ ಬಾಳೆ. ಅಡಿಕೆ ಜೊತೆಗೆ ಬಾಳೆ. ಬಾಳೆ ಬೆಳೆ ಅಡಿಕೆನ ಬಾಳೆ ಜೊತೆಗೆ ಅಡಿಕೆ ಬೆಳೆದು ಮಲೆನಾಡವ್ರಿಗೆ ಅಥವಾ ಕರಾವಳಿ ಭಾಗದವ್ರಿಗೆ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರತಿನಿತ್ಯ ಒಂದು ಹೊಸ ರೈತರನ್ನ ಪರಿಚಯ ಮಾಡ್ಕೊಡ್ತೀವಿ. ಅದರಲ್ಲೇ ಒಂದು ವಿಶೇಷ ನಾವು ರೈತರನ್ನ ಇವತ್ತು ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ. ಅವ್ರ ಉದ್ಯೋಗ ಒಬ್ಬ ಸರ್ಕಾರಿ ನೌಕರರು. ಅವ್ರು ಏನಂದ್ರ ಬೇಸಿ ಪದವಿ ಪಡೆದು ಅವರು ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಂದು ಉದ್ಯೋಗ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು. ಅವರು ಮೂಲ ತಂದೆ ತಾಯಿ ಎಲ್ಲ ಕೃಷಿಕರ. ಆ ಕೃಷಿ ಸೆಳೆತ ಅವರು ಉದ್ಯೋಗದಲ್ಲಿ ನಿವೃತ್ತಿ ನಂತರ ತಮ್ಮದೇ ಹೊಲದಲ್ಲಿ ಹಿರಿಯರ ಮಾಡಿದ ಆಸ್ತಿಯಲ್ಲಿ ಅವ್ರು ಏನೇನ್ ಮಾಡ್ಕೊಂಡಾರ. ಜೊತೆಗೆ ನಾವು ಅಡಿಕೆ ಅಂದ್ರ ತೆಂಗಂದ್ರ ಕರಾವಳಿ ಮಲೆನಾಡ ಅಂತ ನಾವ್ ಹೇಳ್ತೀವಲ್ಲ, ಅವ ಯಾವ್ದಲ್ಲ, ನಮ್ದು ನಾವು ಅಡಿಕೆ ಬೆಳಿಬೋದಂತ ಒಂದು ಸಾಬೀತುಪಡಿಸ್ಯಾರ. ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ನಮಸ್ಕಾರ ಗೌಡ್ರೆ. ನಮಸ್ತೆ ಗೌಡ್ರೆ, ಇದು ನಿಮ್ ಫಾರ್ಮ್ ಹೌಸ್ ಎಷ್ಟೈತಿ? ಇದರಲ್ಲಿ ಅಡಿಕೆ ಬೆಳೆದಿರಿ, ತೆಂಗು ಬೆಳೆದಿರಿ, ಮಾವು ಬೆಳೆದಿರಿ, ಆಮೇಲೆ ದಾಳಿಂಬೆ ಬೆಳೆದಿರಿ, ಲಿಂಬೆ ಬೆಳೆದಿರಿ, ಇವೆಲ್ಲ ಈ ಬಯಲು ಪ್ರದೇಶದಲ್ಲಿ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಈಗ ನಾವು ಮೂಲತಃ ಒಕ್ಕಲತನದಿಂದ ಬಂದವರು. ನಾನು ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಕೆಳಮಟ್ಟದಿಂದ ಸೇವೆ ಸಲ್ಲಿಸಿ ಸಹಾಯಕ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದ್ದೇನೆ. ಆವಾಗ ನಮಗೇನಾಯ್ತು, ಇದನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ನನಗೆ 10 ವರ್ಷ ಆಗಿ ನಿವೃತ್ತಿಯಾಗಿ ಬೆಳೆಗಳನ್ನು ಯಾಕೆ ಬೆಳಿಬಾರ್ದು ಅಂತಕ್ಕಂಥ ಒಂದು ಭಾವನೆಯಿಂದ ಇದು ಮಲೆನಾಡಲ್ಲಿ ಬೆಳೀತಕ್ಕಂಥ ಬೆಳೆ ನಮ್ಮ ಬಯಲುಸೀಮೆಯಲ್ಲಿ ಬೆಳೆದು ತೋರ್ಸೋಣ ಅಂತೇಳಿ ಪ್ರಯತ್ನ ಮಾಡಿ ಇದನ್ನ ಹಾಕಿದ್ದೇವೆ. ಒಟ್ಟು 4 ಎಕರೆ ಇದೆ. ಇದರಲ್ಲಿ ವಿವಿಧ ಬೆಳೆಗಳನ್ನ ನಾವು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ. ಒಂದೊಂದು ಸಸಿ ತಂದು ಯಾವ್ಯಾವ ವೆರೈಟಿ ವೈಸ್ ಮಾಡ್ತಾ ಇದ್ದೇವೆ. ಉದಾಹರಣೆ ಸೇಬು, ದಾಳಿಂಬೆ, ನುಗ್ಗೆ ಎಲ್ಲಾ ಬೆಳೆಗಳನ್ನ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಪ್ರಕಾರವಾಗಿ ನಾವು ಮಾಡಿದ್ದು. ಇದಕ್ಕ ಸಗಣಿ ಗೊಬ್ಬರ ಸಾವಯವ ಬೇಕು. ಸಾವಯವದ ಅವಶ್ಯಕತೆಗಾಗಿ ನಾವು ನಮ್ಮಲ್ಲೇ ಇರ್ತಕ್ಕಂಥ ದೇಶೀಯ ತಳಿ ಹಾಗೂ ಗೆರು ತಳಿಯನ್ನ ನಾವು ಬೆಳೆಸಿ ಅದರಿಂದ ಬರ್ತಕ್ಕಂಥ ಮಲ ಮೂತ್ರ ವಿಸರ್ಜನೆ ಅದರಿಂದ ನಾವು ಇದನ್ನ ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಜೀವಾಮೃತ ಅಂತಕ್ಕಂಥ ಒಂದು ನಾನು ಯೂಟ್ಯೂಬ್ನಲ್ಲಿ ಅಥವಾ ಇದರಲ್ಲಿ ನೋಡಿದ್ದನ್ನ ಜೀವಾಮೃತ ಅಂತೇಳಿ ಅದನ್ನ ಪ್ರಯತ್ನ ಮಾಡ್ತಾ ಇದ್ವಿ. ಅದನ್ನೇನ ಡ್ರಿಪ್ ಮುಖಾಂತರ ಕೊಡ್ತೀವಿ? ಡ್ರಿಪ್ ಮುಖಾಂತರ. ಈಗ ನೀರ್ ನಿರ್ವಹಣೆ ಡ್ರಿಪ್ ಮುಖಾಂತರ. ಡ್ರಿಪ್ ಮೂಲಕ. ಈಗ 4 ಎಕರೆಯಲ್ಲಿ ಅಡಿಕೆ ಎಷ್ಟು ಸಾಲಿನ ಸಾಲ ಇಟ್ಕೊಂಡ್ರಿ? ಇದು 10 ಫೀಟು ಅಗಲ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 7 ಫೂಟ್. ಎಷ್ಟು ಸಸಿ ಕೂತಿರ್ಬೋದು? 2200 ಸಸಿಗಳ ಇವೆ. ಒಂದು ಇದಕ್ಕ 700ರಿಂದ 800 ಹೋಗ್ತಾವು. ಆ ರೀತಿ ನಾವು ಮಾಡಿದ್ದೀವಿ. ನಾಟಿ ಮಾಡಿದಾಗ ಮಾತ್ರ ನಾವು ಸಾವಯವವನ್ನು ಹಾಕಿವಿ. ದೇಸಿ ಗೊಬ್ಬರ, ಆಮೇಲೆ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ. ಯೂಟ್ಯೂಬ್ ಇದು ಯಾವ್ದು ಜೀವಾಮೃತನ ಒಂದ್ಸರಿ ಕೊಟ್ಟಿದ್ವಿ. ಆಮೇಲೆ ಬಿಸಿಲಿಗೆ ತಡಿಬಾರ್ದು ಅಂತ ಹೇಳಿ ಅದಕ್ಕೊಂದು ಕವರೇಜ್ ಪ್ಲಾಂಟ್ ಕವರೇಜ್, ಈ ತರ ಕವರೇಜ್ ಅನ್ನ ಮಾಡಿದ್ದೀವಿ ಅಡಿಕೆಗೆ. ಇದು ಎದರದ್ರೆ? ಇದು ಬಾಳಿದು ಅಡಿಕೆದು. ಇದು ಅಡಿಕೆದು. ಅಡಿಕೆ ಗರೆ ಏನ್ ಕಳಿಚಿ ಬಿದ್ದಿರ್ತಾವಲ್ಲ ಆ ಗಡೆ, ಆಮೇಲೆ ಬಾಳೆ ಎರಡು ಮಿಕ್ಸ್ ಮಾಡಿ ಕವರೇಜ್ ಮಾಡಿವಿ. ಸುಣ್ಣನೂ ಹಚ್ಚಿವಿ ಇದಕ್ಕೆ. ಈ ಒಳಗ ಸುಣ್ಣಲಿಂದನೂ ವೈಟ್ ಸನ್ರೈಸ್ ರಿಫ್ಲೆಕ್ಟ್ ಆಗೋದು ತಡಿತೈತಿ, ವೈಟ್ ಇರೋದ್ರಿಂದ ಅದನ್ನು ಮಾಡಿವಿ. ಇನ್ನು ಫರ್ದರ್ ಒಂದು ಇದನ್ನ ನೋಡ್ಕೊಂಡು ಇದನ್ನ ಯಾಕೆ ಮಾಡಬಾರ್ದು, ಇದಕ್ಕೆ ನೆರಳು ಮಾಡು ಅಂದ್ರೆ ನೆರಳು ಮಾಡಿದ್ರೆ ಹಿಂಗೂ ಮಾಡಬಹುದಲ್ಲ ಅಂತ ಯೋಚನೆ ಮಾಡಿವಿ. ಈ ತರ ನೆರಳಾಗಿ ಈ ತರ ಆಗ್ಲಿ ಸಪೋರ್ಟಿವ್ ಬೆಳೆ ಮತ್ತೇನ್ ಬೆಳೆದ್ರಿ? ಇದರಲ್ಲಿ ಬಾಳೆ ಬೆಳೆದಿ. ಬಾಳೆಗಾಗಿ ಈಗ ಬಾಳಿದ G9 ಬಾಳೆ. ಈ ಬಾಳೆ ಸಮನಾಗಿ ಬಂದಾಗ ಕಟಿಂಗ್ ಮಾಡ್ತಾ ಹೋಗ್ತೀವಿ. ಈಗ ಇದು G9 ಜಾಸ್ತಿ ಸ್ಪೇಸ್ ಆಗಿರೋದ್ರಿಂದ G9 ಹಾಕ್ಬಾರ್ದು ಅಂತ ಈಗ ನಮಗ ಅನಿಸ್ತಾ ಇದೆ. ಇದಕ್ಕೆ ಚೆನ್ನಾಗತ್ತೆ. ಏಲಕ್ಕಿ ಹಾಕಿದ್ರ ಹೈಟ್ ಬರ್ತೈತಿ. ಏಲಕ್ಕಿ ಬಾಳೆ ಹಾಕ್ಬಹುದು, ಅಥವಾ ಇದನ್ನ ಪಪ್ಪಾಯ ಹಾಕ್ಬಹುದು. ಈ ತರ ಮಾಡಿದ್ರ ಸಾಧ್ಯತೆ ಐತಿ. ಈಗ ಸಾಲಿನ ಸಾಲ್ ಬಾಳ
ಅಗಲ ಇರುತ್ತೆ. ಅಗಲ. ಮೊದಲನೇ ಟೈಮ್ ಏನಾದ್ರೂ ಇದನ್ನೇ ಬೆಳೆದಿದ್ರ? ಬೆಳೆದಿದ್ವಿ, ಅಲಸಂದಿ ಹಾಕಿದ್ವಿ, ಅಲಸಂದೆ ಹಾಕಿದ್ರಿ. ಗೋಧಿ ಹಾಕಿದ್ವಿ. ಹ್ಮ್. ಬೆಳೆ ಮೊದ್ಲೇ ವರ್ಷ. ಆಮೇಲೆ ಈ ಅಡಿಕೆ ಎಷ್ಟು ವರ್ಷಕ್ಕ ಫಲ ಇದು ಕೊಡ್ಬೋದು? 5ನೇ ವರ್ಷದಿಂದ ಪ್ರಾರಂಭ ಆಗತ್ತ. ಹ್ಮ್. ಈ 5ನೇ ವರ್ಷದಿಂದ ನೀವು ಎಷ್ಟು ಅದನ್ನ ಡೆವಲಪ್ ಮಾಡ್ತೀರಿ, ಎಷ್ಟು ಬೆಳಿತೀರಿ, ಹ್ಮ್. ಅದು 100 ವರ್ಷ ಬರ್ಬೋದು, 150 ವರ್ಷ ಬರ್ಬೋದು, 200 ವರ್ಷನೂ ಬರ್ಬೋದು. ಈಗ ನಾವು ಮಲ್ನಾಡ ಸೀಮೆಯವರು 100 ವರ್ಷ ಬರ್ತಾವಂದ್ರ ನಮ್ದು ಬಯಲು ಪ್ರದೇಶ ಇಲ್ಲಿ ಎಷ್ಟು ಬರ್ಬೋದು ನಿಮ್ಮ ಅಂದಾಜು? ಜಾಸ್ತಿ ನನ್ನ ಅಂದಾಜು ಅಂದ್ರೆ ಅವ್ರಿಗಿಂತಲೂ ಜಾಸ್ತಿ ಬರ್ಬೋದು ಅಂತ. ಯಾಕಂದ್ರೆ ಮಲೆನಾಡಿನಲ್ಲಿ ಮಳೆ ಆಗಿ ಹ್ಮ್. ಪದೇ ಪದೇ ಮಳೆ ಆಗಿ ಬೇರು ಕೊಳೆಯ ರೋಗ ಇದು ಜಾಸ್ತಿ ಆಗ್ಬೋದು. ಈ ನಮ್ಮಲ್ಲಿ ಬಯಲು ಸೀಮೆ ಇರೋದ್ರಿಂದ ಬಿಸಿಲನ್ನ ನೀರಿನಲ್ಲಿ ಅಂಶವನ್ನ ಹೀರಿ. ಹ್ಮ್. ಈಗ ಏನ್ ಕೇಳ್ತೈತಿ ಅದು ಬಾಳೆ ಅಂದ್ರ ನೀರು ಎಷ್ಟು ಬೇಕು ಅಂತಕ್ಕಂಥದ್ದು. ಬೇಕು ಅಂತಲ್ಲ, ಸಾಕು ಅನ್ನೋದು. ನಾವು ನೀರು ಸಾಕನ್ನು ಕೊಟ್ಟಾಗ ಅಲ್ಲಿ ನಾನು ಇದರಲ್ಲಿ ಮಲೆನಾಡಿನಲ್ಲಿ ನೋಡಿದಾಗ ಡ್ರೈನ್ ಮಾಡಿರ್ತಾರ ಅವ್ರು ನಡಕ ಬಸಿ ಕಾಲುವೆ. ಇಲ್ಲಿ ಅದರದ ಅವಶ್ಯಕತೆ ಇರೋಲ್ಲ, ಯಾಕಂದ್ರೆ ಸೂರ್ಯನ ಕಿರಣದಿಂದಾನೇ ಜಾಸ್ತಿ ಇದಾಗಿ ಬಿಡ್ತೈತಿ. ಆದ್ರೂ ಮಾಡ್ಬೇಕು, ಮಾಡಬಾರ್ದಂತಲ್ಲ, ಮಾಡ್ಲೇಬೇಕು. ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಮುಂದ್ ಮಾಡ್ತೀವಿ ನಾವು, ಡೌನ್ ಮಾಡ್ತೀವಿ, ಅದಕ್ಕೆ ಏನ್ ಮಾಡಿ ಕೆಳಗೆ ಮುಂದೆ ಬಸಿ ಕಲೆ ಮಾಡ್ಬೇಕಂತ. ಈಗ ಈ ಅಡಿಕೆ ಮರಗಳು ನಾವು ಮಲ್ನಾಡಿಗೆ ಹೋಲಿಸಿದ್ರೆ ಅಂದ್ರೆ 2 ವರ್ಷದ ಗಿಡಕ್ಕೆ ಈ ನಮ್ಮ ಬಯಲು ಸೀಮದಲ್ಲಿ ಅದು ಯಾಕಂದ್ರ ಬಿಸಿಲು ನಾಡು ಅಂತಾನೆ ನಮ್ದು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ನಾವ್ ಏನ್ ಕರಿತೀವಿ, ಅದು ಇಲ್ಲಿ ಬಿಸಿಲು ನಾಡು ಅಂತ ಹೇಳ್ತಾರೆ. ಇಲ್ಲಿ ನೀವು ಅಲ್ಲಿದಕ್ಕೆ ಇಲ್ಲಿ ಹೋಲಿಸಿದ್ರೆ ಹೆಂಗ ಅನ್ಸುತ್ತೆ? ಅದು ಈ ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತೈತಿ, ಹೆವಿ ಟೆಂಪರೇಚರ್ ಕಂಪೇರ್ ಟು ಅಲ್ಲಿಗೆ ಇಲ್ಲಿಗೂ ಹೆವಿ ಟೆಂಪರೇಚರ್. ಇದು 34-35 ಮಟ್ಟ ಹೋಗುತ್ತೆ. ಅಲ್ಲಿ ಏನಿರ್ತೈತೆ ಹಬ್ಬ ಅಂದ್ರೆ ಒಂದ್ 20, 18, 20 ಇರ್ಬೋದು. ಅಲ್ಲಿಗೆ ಇಲ್ಲಿಗೆ ಡಬಲ್ ಆಗತ್ತ. ಆದ್ರೆ ಯಾಕೆ ಬೆಳಿಬಾರ್ದು, ಬಯಲು ಸೀಮೆಯಲ್ಲಿ ಯಾಕೆ ಬೆಳಿಬಾರ್ದು ಅಂತಕ್ಕಂತ ಒಂದು ಪ್ರಯೋಗ ಇಲ್ಲಿ ನಮ್ಮ ಭಾಗದಾಗ ಮಾಡಿವಿ ಪ್ರಾರಂಭ. ನೀವು ಪ್ರಯೋಗ ಮಾಡೋಕ್ಕಿಂತ ಏನು ಒಂದೇ ಸಸ್ಯ ಹಚ್ಚಿ ನೋಡಿದ್ರ? ಈ ಕಾಶ್ಮೀರಿ ಆಪಲ್ ಹಾಕಿರಿ, ಆ ಟೈಪ್ ಏನಾದ್ರು 1-2 ಹಾಕಿ? 1-2 ಹಾಕಿ ನೋಡಿಲ್ಲ ನಾವು. ಇದ್ರೊಳಗ ತುಮಕೂರು ಒಳಗ ಹೋದಾಗ ಅವರು ಡಾಕ್ಟರ್ ನರ್ಸರಿ ಐತಿ, ಆ ನರ್ಸರಿಯಲ್ಲಿ ವೀಕ್ಷಣೆ ಮಾಡ್ತಾ ಹೋದಾಗ ಇದು ಅಡಿಕೆ ಯಾಕೆ ಬೆಳಿಬಾರ್ದು, ಬೆಳಿಬಹುದು, ಪ್ರಯತ್ನ ಮಾಡ್ರಿ ಅಂದ್ರೆ ಏಕದಮ್ಮ ನಾವು 4 ಎಕರೆನ ಪ್ರಾರಂಭ ಮಾಡಿವಿ ಅಡಿಕೆ. ಆದ್ರೆ ಬೇರೆ ವೆರೈಟಿಗಳನ್ನು 1-2 ಸಸಿ ಹಾಕಿವಿ. ಡ್ರ್ಯಾಗನ್ ಫ್ರೂಟ್, ಈ ಸೇಬು, ಲಿಂಬು ಯಾವ ನಮ್ಮ ಇದಕ್ಕ ಸೂಟ್ ಆಗ್ತಾವು ಅದನ್ನ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡ್ಬೇಕು ಅಂತ ಆ ಉದ್ದೇಶದಿಂದ ಮಾಡಿವಿ. ಬಾಳೆ ಅಂತ 100% ಬರುತ್ತೆ, ಅಡಿಕೆನೂ ಬರುತ್ತೆ, ಲಿಂಬು ಬರ್ತೈತಿ, ತೆಂಗು ಬರ್ತೈತಿ. ತೆಂಗು ಮಾಡಿದೀವಿ, ತೆಂಗು 30 ಡಿಫ್ರೆನ್ಸ್ ಇಟ್ಟಿವಿ. ಅದು ಒಂದು ಪ್ಲಾಟ್ ಬೇರೆ ಮಾಡಿದೀವಿ ತೆಂಗು. ಮತ್ತೆ ಇದು ಅಂತ ಹಿಂಗ ಅಡಿಕೆ ಇದು ಮಾಡಿವಿ. ಈ ಅಡಿಕೆ ನಿಮ್ಗೆ ಹಾಕಿಂದ ಏನ್ ನೀವು ನಿರೀಕ್ಷೆ ಇಟ್ಕೊಂಡ್ರಿ? ಅದು ನಿರೀಕ್ಷೆ ಅಂದ್ರೆ ನನಗಿನ್ನು 3 ವರ್ಷದ ನಂತರ ಗೊತ್ತಾಗತ್ತೆ. ಈಗ 2 ವರ್ಷದ ಐತಿ, 3 ವರ್ಷದ ಮೇಲೆ ಆಯ್ತು ಅಂದ್ರೆ ಫುಲ್ ಎಕ್ಸ್ಟೆನ್ಷನ್ ಮಾಡ್ಬೇಕನ್ನೋ ಒಂದು ಉದ್ದೇಶ. ಇದು ನಿಮ್ದು ಎಷ್ಟೈತಿ ಅಷ್ಟು ಎಕ್ಸ್ಟೆನ್ಷನ್ ಮಾಡಿ ಇದರಲ್ಲಿ ಏಲಕ್ಕಿ, ಲವಂಗ, ಜಾಜಿಕಾಯಿ ಏನ್ ಬರ್ತಾವ ಬೆಳೆ, ಪರ್ಯಾಯ ವ್ಯವಸ್ಥೆ, ಎಲಿಬಳ್ಳಿ ಇಂಥವನ್ನ ಮಾಡ್ಬೇಕು ಅಂತ ಟ್ರೈ ಮಾಡ್ಬೇಕು ಅಂತ ಮಾಡಿದೀವಿ. ಈಗ ನಿಮ್ಮ ಕೃಷಿ ಬದುಕಿ ಹೆಂಗೈತಿ? ಯಾಕಂದ್ರೆ ನಿವೃತ್ತಿ ಹೊಂದ ನಂತರ ಬರೀ ಅಜ್ಜ ಅಮ್ಮ ಆಗಿರ ಅದಲ್ಲ, ಇಲ್ಲ ನಿಮ್ದೇ ಒಂದು ಸ್ವಾವಲಂಬನೆ ಜೀವ ಐತಲ್ಲ. ಈಗ ಏನಾಗ್ತೈತಿ ಅಂದ್ರೆ ಕೃಷಿಯಲ್ಲಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಒಂದನೇದಾಗಿ. ಆದ್ರೆ ನಾವು ಸಪೋರ್ಟಿವ್ ಆಗಿ 1-3-4 ಗಿರ್ ತಳಿ ಸಾಕಿವಿ. ಆಮೇಲೆ ನಾನು ದೇಸಿ ತಳಿ ಇರೋದ್ರಿಂದ ಗುಡ್ ಫಾರ್ ಹೆಲ್ತ್, ಮಿಲ್ಕ್ ಪ್ರೊಡಕ್ಷನ್ ಆಗ್ತೈತಿ. ಇದ್ರ ಪ್ರಕಾರ ನಮ್ಮ ಭೂಮಿಗೂ ಕಾಂಪೋಸ್ಟ್ ಆಗುತ್ತ, ನಮಗೂ ಇದಾಗತ್ತೆ ಅಂತ ಆ ಉದ್ದೇಶದಿಂದ ಅದನ್ನು ಇಟ್ಟಿದ್ದೀವಿ. ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೊರಗಡೆ ಯಾವುದು ಕಾಂಪೋಸ್ಟ್ ಖರೀದಿ ಮಾಡಾಗಲ್ಲ, ಇದ್ದಿದ್ದಲ್ಲಿ ಕಾಂಪೋಸ್ಟ್ ಇದನ್ನ ಮಾಡ್ತಾ ಇದ್ದೀನಿ. ನಾನು ಕೇಳಿದ ಪ್ರಕಾರ ಮಲೆನಾಡಿನಲ್ಲಿ ಕೇಳಿದ್ದು ಅವ್ರು ಒಟ್ಟ ಗೊಬ್ಬರನ ಹಾಕೋದಲ್ಲ ಅಂತ, ಅದರಿಂದ ಉದುರಿದ ಎಲೆ ಬರಗನ ಗೊಬ್ಬರ ಆಗ್ತೈತಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅವರು. ಆ ಪ್ರಕಾರ ನಾವು ಟ್ರೈ ಮಾಡೋಣ ಅಂತ ಈಗ 2 ವರ್ಷ ಸತತ 2 ವರ್ಷ ಹಾಕಿದ್ದೀನಿ ಕಾಂಪೋಸ್ಟ್. ಇನ್ನು ಇಷ್ಟು ಪ್ರಯತ್ನ ಮಾಡಿ ಹಾಕೋಣ ಅಂತ. ಈಗ ಇದಕ್ಕೆ ನೀವು ಸರ್ಕಾರಿ ಗೊಬ್ಬರ ಅನ್ನೋದಿಲ್ಲ? ಇಲ್ಲ ಹಾಕಿಲ್ಲ, ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡ್ತೀನಿ. ಕೈಂಡ್ ಇನ್ಫಾರ್ಮೇಶನ್ ಸ್ಪ್ರೇ ಯಾವ್ದು? NPK, ಆಮೇಲೆ All-19, ಆಮೇಲೆ ಇವು ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಇವನ್ನ ಕೆಮಿಕಲ್ ಸ್ಪ್ರೇ ಮಾಡ್ತೀನಿ. ಈಗ ಅದ್ರಾಗೂ ಆರ್ಗ್ಯಾನಿಕ್ ಬಂದಿದೆ, ಈಗ ಪರಿಚಯ ಆಗಿದೆ ಆರ್ಗ್ಯಾನಿಕ್. N ಅಂದ್ರೆ ಬರೀ NPK ಅಂತ ಹೇಳಿ ಬಂದಿದೆ, ಸಪ್ರೇಟ್. N ಬೇರೆ,
ಪಿ ಬೇರೆ ಕೆ ಬೇರೆ ಕೆ. ಬಂದಿದೆ, ಅದನ್ನು ಸ್ಪ್ರೇ ಮಾಡಿದ್ವಿ. ಯಾವ್ದು ನ್ಯೂಟ್ರಿಷನ್ ಕೊರತೆ ಇರುತ್ತೆ ಅದನ್ನೇ ಅದು- ಕೊಡ್ಬೇಕು ಈಗ. ಅದನ್ನ ಸುಮ್ನೆ ಕೊಡ್ಬೇಕು ಎಲ್ಲ ಕೊಡೋದ್ ಅಂತ ಬೇಡ. ಅದಕ್ಕೆ ಅದನ್ನ ನೋಡಿ ಬಿಟ್ಟು ಪ್ರಯತ್ನ ಮಾಡೋಣ ಅಂತೇಳಿ ಮಾಡಕತ್ತೀವಿ. ಈಗ ನೀವು ನೋಡ್ರಿ ನಿವೃತ್ತಿ ನಂತರನು ನೀವು ಕೃಷಿನ ನೀವು ನಿಮ್ ಜೊತೆಗೆ ಹಂಚ್ಕೊಂಡ್ ಬಂದಿರಿ. ಈಗ ಯುವಕರು ಬರ್ತಾರ, ಎಲ್ಲೋ ಒಂದು ಡಿಗ್ರಿ ಆದ್ಮೇಲೆ ಉದ್ಯೋಗ ಹೋಗ್ಬೋದು, ಉದ್ಯೋಗ ಇಲ್ದೇನೆ ಇರ್ಬೋದು, ಅಂತವ್ರಿಗೆ ಏನ್ ಹೇಳ್ತೀರಿ? ಅವರು ಇದನ್ನ ಮಾಡಬಹುದು ಅಂತೇಳಿ. ಒಕ್ಕಲತನ ಅಂದ್ರ ಇದು ಏನಪ್ಪಾ, ಮಣ್ಣಾಗ ಹಾಕ್ತಿವಿ ನಾವು ದುಡ್ಡು ತೆಗೆದುಕೊಂಡು ದುಡ್ಡು ಮಣ್ಣಾಗ ಹಾಕ್ತಿವಿ. ವ್ಯಾಪಾರಸ್ಥರಿದ್ರ ಇದ್ರಾಗ ಇಡ್ತಾರ, ಯಾವಲ್ಲಿ ಕಣ್ಣಿಗೆ ಕಾಣ್ತೈತಿ ಮಾಲಿನ. ಆದ್ರೆ ರೈತನ ಮಾತ್ರ ಯಾವ್ದೋ ಕಣ್ಣಿಗೆ ಕಾಣಲ್ಲ. ಭೂಮಿ ತಾಯಿ ಕೊಟ್ರ ರೈತ ಉದ್ಧಾರ ಆಗ್ತಾನ. ಶ್ರಮ ಪಡ್ಬೇಕು. ಶ್ರಮ ಪಡ್ಲಾರ್ದನ್ನ ನಿರ್ಲಕ್ಷ್ಯ ವಹಿಸಿದ್ರ ಯಾವ ಬೆಳೆನೂ ಬರಲ್ಲ. ಯಾವ ಕೆಲ್ಸದಾಗೂ ಅಷ್ಟೇ ಶ್ರಮ ಬೇಕು ಅದಕ್ಕೆ. ಗೊತ್ತು, ಒಟ್ಟಾರೆ ಅದನ್ನ ನೀವು ಕಲೀರಿ ಅಂತೇಳಿ ಹೇಳ್ಬೋದು. ಇದರಲ್ಲಿ ಕೋಟ್ಯಾಧೀಶ್ವರ ಆಗ್ಬೋದು, ಇದನ್ನ ಮಾಡ್ಬೋದು. ದಾಳಿಂಬರಿ ಹಾಕಿದಾರ ಕೋಟ್ಯಾಧೀಶ್ವರರಾಗ್ಯಾರ. ಹಾಕ್ಯಾರ ಅಂತೇಳಿ ಅವ್ರು ಸುಮ್ಮನೆ ಹಾಕಿ ಹೋಗೋದಲ್ಲ, ಅದು ದುಡಿಬೇಕು, ಕಷ್ಟ ಪಡ್ಬೇಕು. ಅದನ್ನ ಯಾವ ಕಾಲಕ್ಕೆ ಏನೇನು ಔಷಧ ಹೊಡಿಬೇಕು, ಏನೇನು ಇದು ಮಾಡಬೇಕು ಅಂತೇಳಿ ದಾಳಿಂಬರಿ ಒಳಗ. ಬಟ್ ಅಡಿಕೆಗಂತೂ ನಾವು ಇಲ್ಲಿವರೆಗೆ ಟಿಲ್ ಟುಡೇ 2 years ಆಯ್ತು ಒಂದು ಯಾವುದು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ. ಓನ್ಲಿ ಇದು ಅಷ್ಟೇ ಮಾಡಿದ್ದು. ನಾವು ಜೀವಾಮೃತ ಕೊಟ್ಟಿವಿ, 2 ಸರಿ ಕೊಟ್ಟಿವಿ. ಅದನ್ನ ಜಾಸ್ತಿ ಕೊಡ್ಬೇಕಂತ ಹೇಳಕತ್ತಾರ. ಬೇರೆ ಕಡೆ ನಾವು ಹೋದಾಗ ನನ್ನ ಒಂದು ಉದ್ಯೋಗ ಏನಂದ್ರೆ, ಎಲ್ಲಾರ ಹೋದಾಗ ಯಾವುದೇ ಒಂದು ಹಳ್ಳಿಗೆ ಹೋಗ್ಲಿ, ಯಾವುದೇ ಒಂದು ಸಿಟಿಗೆ ಹೋಗ್ಲಿ, ಅಲ್ಲಿ ಏನಾರ ಐತಿ ಆಧುನಿಕ ಅಂತಂದ್ರ ಅಲ್ಲಿ ವಿಸಿಟ್ ಕೊಟ್ಟು ಅದು ಏನ್ ಮಾಡ್ಯಾರ, ಹೆಂಗ್ ಮಾಡ್ಯಾರ ಅಂತೇಳಿ. ಮೊನ್ನೆ ಉದಾಹರಣೆ ಶಿರ್ಸಿಗೆ ಹೋಗಿದ್ದೆ. ಶಿರ್ಸಿಗೆ ಹೋದ್ರಾಗ ಅವ ರ್ಯಾಮ್ ಪಂಪ್ ಅಂತ ಮಾಡ್ಯಾನ, ಗೋವಿಂದ ಭಟ್ ಅಂತೇಳಿ. ಆ ರ್ಯಾಮ್ ಪಂಪ್ ಅಂದ್ರೆ ಹೊಡಿ, ರ್ಯಾಮ್ ಅಂದ್ರ ಹೊಡಿ, ಪಂಪ್ ಅಂದ್ರೆ ಎತ್ತು. ರ್ಯಾಮ್ ಪಂಪ್ ಅಂದ್ರೆ ಹೊಡಿಯೋದು, ನೀರ್ ಎತ್ತೋದು ಅಂತೇಳಿ. ಹಿಂದ ಆದಿ ಕಾಲದಾಗ ಎಲ್ಲೋ ಒಂದು ಓದಿದ್ದು, ಆದಿವಾಸಿಗಳು ಏನ್ ಮಾಡ್ತಿದ್ರು, ಬಿದಿರಿನಿಂದ ಮಾಡಿದ್ರು ಅವರು. ನೀರ್ ಎತ್ತೋದು, ಸಲಕರಣೆಗಳು ಎಲ್ಲ ಅವನ್ನ ಒಂದು ಪಳವಡಿಕೊಂಡು ಈಗಿನ ವಿಜ್ಞಾನಿಗಳು ಅದನ್ನ ಪಂಪು, ಎಲೆಕ್ಟ್ರಿಸಿಟಿ, ಅದು ಇದು ಅಂತ ಕಂಡು ಹಿಡ್ದಾರ. ಆದ್ರೆ ಅದು ವಿದ್ಯುತ್ ಇಲ್ಲ ಅದಕ್ಕೆ. ಆಮೇಲೆ ಯಾವುದೇ ಶಕ್ತಿನೂ ಇಲ್ಲ, ಸೋಲಾರ್ ಇಲ್ಲ, ವಿದ್ಯುತ್ ಇಲ್ಲ, ಯಾವುದೇ ಇಲ್ಲ. ಅದು ಆಟೋಮೆಟಿಕ್ ನೀರಿನ ಒಂದು ಗುಣಧರ್ಮದಿಂದ ಅದರಲ್ಲಿ ಪಂಪ್ ಮಾಡೋದಂದ್ರ ನೀರನ್ನ ಹೊಡೆಯೋದು. ನೀರು ಬಂದು ಹೊಡೆದಾಗ ಆ ಪಂಪು ಮೇಲೆ ಎತ್ತಿ ಕೊಟ್ಟು ಅದರಲ್ಲಿ ಗಾಳಿ ಇರುತ್ತಲ್ಲ, ಆ ಗಾಳಿ ಪ್ರೆಷರ್ಲಿಂದ ಹೊರಗೆ ಹೋಗುತ್ತೆ. ಅದು 1 ಫೂಟ್ ನಾವು ಅದ್ರದ್ದು ಇಂಟೇಕ್ ಇತ್ತಂದ್ರ, ಅಥವಾ ನೀರು ಬರತಕ್ಕಂಥ ಮೂಲ 1 ಫೂಟ್ ಹೈಟ್ ಇತ್ತು ಪಂಪಿಗೆ, ಅದಕ್ಕಂದ್ರ 7 ಫೂಟ್ ಎತ್ತೈತಿ. ಅದರಂತೆ ನಾವು ಪ್ರಯತ್ನ ಮಾಡಿ ಅದು ಕೆಳಗೆ ಆದಷ್ಟು ಕೆಳಗೆ ಹೋದ್ರೆ ಅದಕ್ಕಾಗುತ್ತೆ. ಕಂಟಿನ್ಯೂ 24 hours 368 ದಿವಸನು ಅದಕ್ಕೆ ಯಾವುದೇ 365 ದಿವಸನು ಕಂಟಿನ್ಯೂಸ್ ಫ್ಲೋ ಇರ್ತೈತಿ. ನಾವು ಬೇಡ ಅಂದ್ರೆ ಪಂಪ್ ನಿಂದಿರ್ಸ್ಬೇಕು. ಆ ಪಂಪ್ ನಿಂದಿರ್ಸಿದ್ರೆ ಮಾತ್ರ ನಿಂದಿರ್ತೈತಿ. ಆಟೋಮೆಟಿಕಲಿ ಯಾವ್ದಾರ ಕಸ ಗಿಸ ಬಂದು ಸಿಕ್ಕಂಡ್ರೆ ಕಸ ತೆಗೆದ್ಬಿಟ್ರೆ ಮತ್ತೆ ಕಂಟಿನ್ಯೂ. ಇದು ಯಾವ ಅವಕಾಶನೂ ಸಿಗಲ್ಲ. ಇದನ್ನ ನಾವು ಅಳವಡಿಸ್ಕೊಂಡ್ರೆ ಬಹಳ ಉತ್ತಮ ಆಗ್ತೀವಿ. ಒಂದು ಯಾವ್ದೋ ಒಂದು ಇದ್ರೊಳಗೆ ಯೂಟ್ಯೂಬ್ನೊಳಗೆ ಓದಿದ್ದೀನಿ, ಒಂದು ಊರ ಹೆಸರು ಬರ್ತಿದ್ದೀನಿ. ಆ ಊರಲ್ಲಿ ಹಾಸ್ಟೆಲಿ ಮಾಡ್ಯಾರ. ಅಲ್ಲಿ 2 ಇಂಚು 2.5 ಇಂಚು ನೀರು ಲಿಫ್ಟ್ ಆಗ್ತಾ ಇದೆ. ಅದು ದೊಡ್ಡದು ಮಾಡ್ಯಾರ ಅವರು ಸ್ಕೀಮ್. ಅನ್ನು ಯೂಟ್ಯೂಬ್ನಲ್ಲಿ ನೋಡಿದ್ದೀನಿ. ಅಲ್ಲಿ ವಿಸಿಟ್ ಮಾಡಿ ಅದು ಏನಾರು ಇತ್ತಂದ್ರೆ ನಮ್ಮ ತೋಟಕ್ಕನ ಮಾಡಬೇಕು ಅಂತಕ್ಕಂಥ, ನಮ್ದು ತುಂಗಭದ್ರಾ 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ಲಿಂದನೂ ನಾವು ನೀರನ್ನು ಚಾನ್ಸಸ್ ಆಗ್ಬಹುದು ಅಂತಕ್ಕಂಥ ಒಂದು ನೋಡಿದಾಗ ಗೊತ್ತಾಗತ್ತೆ. ಅದೊಂಥರ ಒಂದ್ಸಲ ನೋಡ್ಕೊಂಡು ನೀವು ಅದನ್ನ ಅಳವಡಿಸ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ ತಾನೆ. ನೋಡ್ರಿ ಸ್ನೇಹಿತರೆ, ಇವತ್ತು ವಯಸ್ಸು ಮುಖ್ಯ ಅಲ್ಲ. ನಾವು ಉದ್ಯೋಗ ಯಾವುದೇ ಇರಲಿ, ಉದ್ಯೋಗ ಆದ ನಂತರ ನಾವು ಯಾವ್ದಕ್ಕೆ ನಾವು ಶ್ರಮ ಹಾಕ್ತಿವಿ, ಅದಕ್ಕೆ ಎಫರ್ಟ್ ಹಾಕ್ತಿವಿ, ಅದ್ರ ನಮ್ಗೆ ಖಂಡಿತ ಲಾಭ ಐತಿ. ನಾವು ಬಾಳೆ ಹಾಕ್ಬೇಕು, ಬಾಳೆ ಜೊತೆಗೆ ಅಡಿಕೆನ ನಾವು ಮಲೆನಾಡಿನವ್ರಿಗೆ ಬೆಳೆಯೋದಕ್ಕಿಂತ ನಾವು ಅಡಿಕೆ ಜೊತೆಗೆ ಬಾಳೆ, ಅಡಿಕೆನ ಬಾಳೆ ಜೊತೆಗೆ ಅಡಿಕೆ ಬೆಳೆದು ಮಲೆನಾಡವ್ರಿಗೆ ಅಥವಾ ಕರಾವಳಿ ಭಾಗದವ್ರಿಗೆ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.